आय आदिकवये मुह्यन्ति सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾವು ಭಾಗವತದ ದಶಮ ಸ್ಕಂಧದಲ್ಲಿ 12ನೇ ಅಧ್ಯಾಯದ ಶ್ಲೋಕಗಳ ಭಾವಾರ್ಥವನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೃಷ್ಣ ಒರಳಿನಲ್ಲಿ ಹಗ್ಗದಿಂದ ಕಟ್ಟಲ್ಪಟ್ಟಿದ್ದಾನೆ. ಜೋರಾಗಿ ಅದನ್ನ ಸೆಳೆದಾಗ 2 ಅರ್ಜುನ ವೃಕ್ಷಗಳು ತುಂಡಾಗಿ ಬಿದ್ದಿದೆ. ಸಾಮಾನ್ಯ ಜನರ ಕಣ್ಣಿಗೆ ಕಾಣೋದು ಇಷ್ಟೇ, ನಾವು ಏನು ಇದಕ್ಕಿಂತ ಅತಿರಿಕ್ತವಾಗಿ ಏನೂ ಹೇಳೋ ಹಾಗಿಲ್ಲ. ಏನಾಯ್ತಲ್ಲಿ? ಜೋರಾಗಿ ಅದನ್ನ ಸೆಳೆದಾಗ ದೊಡ್ಡದಾದ ಶಬ್ದವನ್ನ ಮಾಡ್ತಾ 2 ಮತ್ತಿಯ ಮರಗಳು ಬಿತ್ತು. ನಮ್ಮ ಕಣ್ಣಿಗೆ ಮಾಂಸದಿಂದ ನಿರ್ಮಿತವಾದಂತಹ ಈ ಶರೀರದಲ್ಲಿರುವಂತಹ ಈ ಕಣ್ಣುಗಳಿಗೆ ಕಾಣೋದು ಬರೀ ಇಷ್ಟೇ. ಕುಬೇರನ ಮಕ್ಕಳಿಗೆ ನಲಕುಂಬರ ಮಣಿಗ್ರೀವರಿಗೆ ನಾರದರು ಕೊಟ್ಟಂತಹ ಶಾಪವಾಗ್ಲಿ, ಅವರು ಶಾಪದಿಂದ ಮುಕ್ತರಾಗಿ ಬಂದು ಕೃಷ್ಣನಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನ ಮಾಡಿ ತೆರಳಿದ್ದಾಗ್ಲಿ ಯಾವುದೂ ಗೊತ್ತಾಗೋದಿಲ್ಲ. ದೊಡ್ಡವಾದ ಶಬ್ದವನ್ನು ಕೇಳಿಕೊಂಡು ಎಲ್ಲರೂ ಓಡಿ ಓಡಿ ಬರ್ತಾ ಇದ್ದಾರೆ. ಗೋಪಾನಂದಾದಯ ಶ್ರುತ್ವ ದ್ರುಮಯೋ ಪತತೋ ರವಂ ತತ್ರ ಆಜಗ್ಮುಹು ಕುರುಶ್ರೇಷ್ಠ ನಿರ್ಘಾತ ರವಶಂಕಿತಾಹ. ದೊಡ್ಡದಾದಂತಹ ಶಬ್ದ ಅಲ್ಲಿ ಬರ್ತಾ ಇದೆ, ಅದನ್ನ ಕೇಳಿ ಬರ್ತಾ ಇದ್ದಾರೆ. ಎಲ್ಲರೂ ಆ ಸ್ಥಳಕ್ಕೆ ಬಂದು ಸೇರ್ತಾ ಇದ್ದಾರೆ. ಇದು ಏನೋ ಸಿಡಿಲು ಬಡಿದಂತಹ ಶಬ್ದ. ಇದು ಸಿಡಿಲೇನೋ ಬಡಿದು ಮರಗಳೆಲ್ಲ ತುಂಡಾಗಿ ಬಿದ್ದಿವೆ. ಇಲ್ಲಾಂದ್ರೆ ಇಷ್ಟು ದೊಡ್ಡ ಮರಗಳು ಬೀಳ್ಬೇಕು ಅಂತಂದ್ರೆ ಹಾಗೆ ಹೇಗೆ ಸಾಧ್ಯ? ಅದು ಭೂಮ್ಯಾಂ ನಿಪತಿತೌ ತತ್ರ ದದೃಶುಹು ಯಮಲಾರ್ಜುನೌ ಬಭ್ರಮುಹು ತದವಿಜ್ಞಾಯ ಲಕ್ಷ್ಯಂ ಪತನ ಕಾರಣಂ. ಆ ಸ್ಥಳದಲ್ಲಿ 2 ಮತ್ತಿ ಮರಗಳು ಬಿದ್ದಿವೆ. ಅದನ್ನ ನೋಡ್ತಾ ಇದ್ದಾರೆ. ಹಗ್ಗದಿಂದ ಕೃಷ್ಣ ಅದನ್ನ ಎಳಿತಾ ಇರೋದನ್ನ ನೋಡ್ತಾ ಇದ್ದಾರೆ. ಮರಗಳೆಲ್ಲ ಬೀಳ್ಲಿಕ್ಕೆ ಏನು ಕಾರಣ ಅಂತ ಅವರೆಲ್ಲ ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ರು ಬಂದು ಆಕಾಶ ನೋಡ್ತಾ ಇದ್ದಾರೆ. ಮೇಲ್ಗಡೆಯಲ್ಲಿ ಮೋಡಗಳೇನೂ ಇಲ್ಲ. ಅದೋ ಚಿಕ್ಕ ಮಕ್ಕಳು ಮಂಚ ಎಳಿತಾ ಇರೋ ಹಾಗೆ ಮಾಡ್ತಾರೆ. ಅಪ್ಪ ಅಥವಾ ಅಪ್ಪ ಅಮ್ಮನನ್ನ ಎಳೆದ ಹಾಗೆ ಮಾಡ್ತಾರೆ. ಓ, ಈ ಮಗುವಿಗೆ ಅಪ್ಪ ಅಮ್ಮನನ್ನು ಎಳೆಯುವ ಸಾಮರ್ಥ್ಯ ಇದೆ ಅಂತ ಅಂದುಕೊಳ್ತೇವ ನಾವು? ಯಾಕೆ ಅಂದುಕೊಳ್ಳೋದಿಲ್ಲ? ಆ ಮಗುವಿನ ಶಕ್ತಿ ಏನು ಅಂತ ನಮ್ಗೆ ಗೊತ್ತಿದೆ. ಹಾಗೆಯೇ ಈ ಮಗುವು ಕೂಡ ಸಾಮಾನ್ಯವಾದಂತಹ ಒಂದು ಮಗು. ಇದು ಇವನಲ್ಲೇನು ಅಂತಹ ಅಸಾಧಾರಣವಾದಂತಹ ಶಕ್ತಿ ಇಲ್ಲ ಅಂತ ಉಳಿದವರೆಲ್ಲ ತಿಳಿದುಕೊಂಡ್ಬಿಟ್ಟಿದ್ದಾರೆ.
ಇವನೆಲ್ಲ ಸಾಮಾನ್ಯ ವ್ಯಕ್ತಿ ಇವನು ಅಂತ ಸಾಮಾನ್ಯ ಅಂತ ಭ್ರಮಿಸಿದಂತಹ ಆ ಜನರೆಲ್ಲ ಕೃಷ್ಣನನ್ನು ನೋಡಿ ಇವನಲ್ಲಿ ಅಂತಹ ಅದ್ಭುತವಾದ ಸಾಮರ್ಥ್ಯ ಮುಂತಾದವುಗಳೆಲ್ಲ ಇದೆ ಅಂತ ಅಂದುಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಇವನೆಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯದವನು ಅಂತ ಅಂದುಕೊಂಡು ಓ ಕೃಷ್ಣ ಪಾಪ ಬದುಕು ಉಳಿದಿದ್ದೇ ಹೆಚ್ಚಿಗೆ ಅಂತ ಅಂದುಕೊಳ್ತಾ ಇದ್ದಾರೆ. ಏನೋ ಅಪರೂಪದಲ್ಲಿ ಅಪರೂಪಕ್ಕೆ ನಾವು ಒಂದೇ ನಿಮಿಷ. ಹ ಅಪರೂಪದಲ್ಲಿ ಅಪರೂಪಕ್ಕೆ ಇಷ್ಟು ದೊಡ್ಡದಾದಂತಹ ಮರಗಳು ಬಿದ್ದಾಗ ನೋಡಿದಾಗ ಅದರ ಪಕ್ಕದಲ್ಲಿ ಯಾರಾದ್ರೂ ಇದ್ರು ಅಂತಂದು ಹೇಳಿದ್ರೆ ಅವ್ರು ಬದುಕುಳಿಯೋದೇ ಹೆಚ್ಚಿಗೆ ಅಂತ ನಾವು ಅಂದುಕೊಳ್ತೇವೆ. ಅಂಥದ್ರಲ್ಲಿ ಇಷ್ಟು ದೊಡ್ಡದಾದಂತಹ ಅರ್ಜುನ ವೃಕ್ಷಗಳು ಜೋರಾಗಿ ಶಬ್ದವನ್ನು ಮಾಡಿಕೊಂಡು ಕೆಳಗಡೆಯಲ್ಲಿ ಬೀಳ್ತಾ ಇದ್ದಾಗ ಅದನ್ನು ನೋಡಿದಂತಹ ಜನರೆಲ್ಲ ಏನು ಯೋಚನೆ ಮಾಡ್ತಾರೆ? ಅಯ್ಯೋ ಈ ಮಗು ಉಳಿದಿದ್ದೇ ಹೆಚ್ಚಿಗೆ ಅಂತ ಅಂದುಕೊಳ್ತಾರೆ ಹೊರತಾಗಿ ಈ ಮಗು ಜೋರಾಗಿ ಎಳಿತು, ಆ ಎರಡು ದೊಡ್ಡ ಮರಗಳು ಬಿತ್ತು ಅಂತ ಯಾರಿಗೆ ತಾನೇ ಬುದ್ಧಿಯಲ್ಲಿ ಬರ್ಲಿಕ್ಕೆ ಸಾಧ್ಯ? ಅವರೆಲ್ಲ ನೋಡ್ಕೊಂಡಿದ್ದು ಹೆಂಗ್ ಬಿತ್ತು ಏನೋ ಉತ್ಪಾತ ಅಂದ್ರೆ ಪಿಶಾಚಿಗಳು ಅದ್ರದ್ದು ಇದ್ರದ್ದು ಏನೋ ಇದೇ ಇರ್ಬೇಕಿದೋ ಅಂತ ಬಹಳ ಗೊಂದಲಕ್ಕೊಳಗಾದ್ರು. ಭೂಮ್ಯಾಂ ನಿಪತಿತೌ ತತ್ರ ದದೃಶುರು ಯಮಲಾರ್ಜುನೌ ಬಭ್ರಮುಸ್ತವ ವಿಜ್ಞಾಯ ಲಕ್ಷ್ಯಂ ಪತನ ಕಾರಣಂ ಖಲಂ ವಿಕರ್ಷಂತಂ ದಾಮ್ನಾಬದ್ಧಂಚ ಬಾಲಕಂ. ಅವನು ಹೊಟ್ಟೆಯಲ್ಲಿ ಹಗ್ಗವನ್ನು ಕಟ್ಟಿದ್ದಾಳೆ ಒರಳಿಗೆ ಹಾಕಿ. ಆ ಒರಳು ಕಲ್ಲು ಈ ಎರಡೂ ಮರಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಅವಳು ಪಾಪ ಹಣೆ ಚಚ್ಚಿಕೊಳ್ತಾ ಇದ್ದಾಳೆ. ಅಯ್ಯೋ ಎಂಥ ದೊಡ್ಡ ಅಪರಾಧವನ್ನು ಮಾಡಿಬಿಟ್ಟೆ ನಾನು. ಈ ಮಗುವಿಗೆ ಏನಾದ್ರೂ ಆಗಿ ಹೋಗಿದ್ರೆ ಎಂಥ ದೊಡ್ಡ ಅನರ್ಥವಾಗ್ತಾ ಇತ್ತು. ನಾನು ಈ ಒರಳು ಕಲ್ಲಿಗೆ ಈ ಮಗುವನ್ನ ಕಟ್ಟಿದ್ರಿಂದಾಗಿ ಈ ಮಗುವಿಗೆ ಎಲ್ಲಿ ಅಪಾಯವಾಯಿತು ಅಂತ ಇವಳ ತಾಯಿ ಬಹಳ ವ್ಯಥೆಗೊಳ್ತಾ ಇದ್ದಾಳೆ. ಆದ್ರೆ ಅವಳಿಗೆ ಗೊತ್ತೇ ಇಲ್ಲ ಇದನ್ನು ಬೀಳಿಸಿದ್ದೆ ಈ ಮಗು ಅಂತ. ಬಾಲ ಊಚುರನೇನೇತಿ ತಿರಶ್ಚೀನಮುಲೂಖಲಂ ವಿಕರ್ಷತ ಮಧ್ಯಗೇನ ಪುರುಷ ಅವಪ್ಯ ಚಕ್ಷ್ಮಹಿ. ಅದರಲ್ಲಿ ಹೇಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ಶುದ್ಧವಾದ ಮನಸ್ಸಿನವರು ಇರ್ತಾರೆ, ಏನು ಕಂಡಿರತ್ತ ಹಾಗೆ ಹೇಳ್ತಾರೆ. ನಮಗೆ ಚಿಕ್ಕ ಮಕ್ಕಳ ಮಾತಿನ ಮೇಲೆ ನಂಬಿಕೆ ಇರೋದಿಲ್ಲ. ಯಾಕೆ ಅಂದ್ರೆ ನಾವು ಈ ವಿಷ ಬೆರೆತಂತಹ ಇರತ್ತ ಕಲಬೆರಿಕೆ ಮನಸ್ಸು ನಮ್ದು. ಮಕ್ಕಳು ಸ್ವಚ್ಛ ಹೃದಯದವರು ಇರ್ತಾರೆ, ತಮಗೆ ಏನು ಕಾಣುತ್ತೋ ಅದನ್ನಷ್ಟೇ ಹೇಳ್ತಾರೆ ಅವರು. ಹಾಗೆ ಇವರು ಕೂಡ ಮಕ್ಕಳೆಲ್ಲ ತಾವು ಏನು ಕಂಡಿದ್ದಾರ ಅದನ್ನ ಹೇಳ್ತಾ ಇದ್ದಾರೆ. ಯಶೋದೆ ಅಮ್ಮ ನೀನ ಕಟ್ಟಿ ಹಾಕಿದ್ದಿ, ಕೃಷ್ಣನೇ ಆ ದೊಡ್ಡ ಒರಳು ಕಲ್ಲನ್ನ ಅದನ್ನ ಮಗುಚಿ ಹಾಕಿ ಅಂತಂದ್ರೆ ಅದನ್ನ ಮಲಗಿಸಿ ಅದನ್ನ ಹಿಮ್ಮುಖವಾಗಿ ವಾಲಿಸಿ ಅದನ್ನು ಎಳೆದುಕೊಂಡು ಈ ವೃಕ್ಷದ ಬಳಿಯಲ್ಲಿ ಬಂದ. ಆ ಮಧ್ಯದಲ್ಲಿರುವ ಇವನು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇರುವಂತಹ ಜಾಗದ ಮುಖಾಂತರವಾಗಿ ಆ ಬದಿಗೆ ಬಂದು ಜೋರಾಗಿ ಎಳೆದ್ರೆ ಎರಡೂ ಅರ್ಜುನ ವೃಕ್ಷಗಳು ದೊಪ್ಪಾಗಿ ಬಿತ್ತು. ಆ ದೊಡ್ಡದಾದ ಶಬ್ದವನ್ನು ಮಾಡ್ಕೊಂಡು ಬಿತ್ತು. ಅದ್ರಲ್ಲಿ ಇಬ್ರು ತುಂಬಾ ಸ್ಫುರದ್ರೂಪಿಗಳಾದಂತಹ ಅಂದ್ರೆ ತುಂಬಾ ಇಬ್ರು ಚೆನ್ನಾಗಿರೋ ಅಂಕಲ್ ಬಂದ್ರು ಅಂತ ಹೇಳಿರ್ತಾರೆ ಆಗಿನ ಕಾಲದವ್ರು. ಯಾರೋ ಇಬ್ರು ಚೆನ್ನಾಗಿ ಕಾಣಿಸೋರು ಇಬ್ರು ಬಂದ್ರು. ಅವ್ರು ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಏನೋ ಮಾತನಾಡ್ಕೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೋದ್ರು. ಇವ್ರ ಮಾತುಗಳನ್ನ ಕೇಳಿದ್ರೆ ಕೆಲವೊಂದಿಷ್ಟು ಮುಗ್ಧವಾದ ಮಕ್ಕಳ ಮಾತುಗಳೆಲ್ಲ ಇರುತ್ತೆ, ಕೇಳಲಿಕ್ಕಷ್ಟೇ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ ತರದ ಮಾತುಗಳಂತೆ ಇವನ ಮಾತುಗಳಿದೆ ಅಂತಂದುಕೊಂಡು ಇವನ ಮಾತಿನೆಲ್ಲ ಅವ್ರು ಯಾರು ವಿಶ್ವಾಸ ಮಾಡ್ಲಿಲ್ಲ. ತದುಕ್ತಂ ಜಗೃಹು ನ ಘಟೇತೇತಿ ತಸ್ಯ ತತ್ ಬಾಲಸ್ಯ ಉತ್ಪಾಟನಂ ಸರ್ವೋಃ ಕೇಚಿತ್ ಸಂದಿಗ್ಧ ಚೇತಸಃ. ನಾವಾದ್ರೂ ನಂಬ್ತೀವ? ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಚಿಕ್ಕ ನಾವು ಮನೆ ಎದುರುಗಡೆಯಲ್ಲಿ
ಬೆಳೆದಂತಹ ಒಂದು ದೊಡ್ಡದಾದಂತಹ ಕರಿಬೇವಿನ ಗಿಡವನ್ನೇ ದೊಡ್ಡದಾಗಿ ಬೆಳೀತು ಅಂದ್ರೆ ಅದನ್ನ ಬೀಳಿಸ್ಲಿಕ್ಕೆ ಆಗೋದಿಲ್ಲ, ದೊಡ್ಡದಾದ ಮರ ಅಲ್ಲ ಅದು. ಆದ್ರೆ ಅದೇ ಸ್ವಲ್ಪ ಬಲಿಷ್ಠವಾಗಿ ಬೆಳೀತು ಅಂದ್ರೆ ಅದನ್ನೇ ಬೀಳಿಸ್ಲಿಕ್ಕೆ ನಮಗೆ ಈ ಪೂರ್ತಿ ಶಕ್ತಿ ಹಾಕಿ ಮಾಡಿದ್ರು ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೂರಾರು ವರ್ಷಗಳಿಂದ ಭೂಮಿಯ ಆಳದಲ್ಲಿ ಎಷ್ಟೆಷ್ಟೋ ದೊಡ್ಡದಾಗಿ ಬೇರುಗಳನ್ನ ಬಿಡಿಸಿಕೊಂಡಂತಹ ಈ ದೊಡ್ಡದಾದ ಅರ್ಜುನ ವೃಕ್ಷಗಳು, ಅವುಗಳನ್ನು ಯಾವುದೋ ಒಬ್ಬ 2-3 ವರ್ಷದ ಬಾಲಕ ಹಿಡಿದು ಜೋರಾಗಿ ಎಳೆದಾಗ ಅವುಗಳು ಧೊಪ್ಪ ಅಂತ ಬುಡಮೇಲಾಗಿ ಬೀಳತ್ತೆ ಅಂತಂದ್ ಹೇಳಿದ್ರೆ ಯಾರು ತಾನೇ ನಂಬಲಿಕ್ ಸಾಧ್ಯ? ಸಹಜವಾಗಿ ಯಾರಿಗೂ ನಂಬಲಿಕ್ಕೆ ಆಗುವಂತಹ ವಿಷಯವಂತೂ ಇದಲ್ಲ. ಯಾರೂ ನಂಬಲಿಲ್ಲ. ಕೆಲವೊಂದಿಷ್ಟು ಜನ ಅಂತರೂ ಇದು ಸಾಧ್ಯವೇ ಇಲ್ಲ ಅಂತ ತಿರಸ್ಕಾರ ಮಾಡಿಬಿಟ್ರು. ಆದ್ರೆ ಕೆಲವರು ಹೌದಪ್ಪ, ಬೇರೆಯವರಿಗೆ ಸಾಧ್ಯ ಇಲ್ಲ, ಕೃಷ್ಣ ಹುಟ್ಟಿದ 6-8 ದಿನಗಳಲ್ಲಿಯೇ ಪೂತನಿಯ ಎದೆ ಹಾಲನ್ನ ಕುಡಿದು ಅದನ್ನ ದಕ್ಕಿಸಿಕೊಂಡವನು, ಅವಳನ್ನೇ ಸಂಹಾರ ಮಾಡಿದವನು. ತೃಣಾವರ್ತನನ್ನ ಮೇಲ್ಗಡೆಯಿಂದ ಬಿರುಗಾಳಿಯಿಂದ ಕೆಳಗಡೆ ಬಿದ್ದಾಗ್ಲೂ ತೃಣಾವರ್ತ ಅಪ್ಪಚ್ಚೆಯಾಗಿ ಹೋದನೆ ಹೊರತಾಗಿ ಕೃಷ್ಣ ಅವನ ಮೇಲೆ ಆಟ ಆಡ್ತಾ ಕೂತಿದ್ದ, ಕೃಷ್ಣನಿಗೆ ಏನೂ ಆಗಿದ್ದಿಲ್ಲ. ಅದೇ ರೀತಿಯಾಗಿ ಕೃಷ್ಣ ಶಕಟಾಸುರನನ್ನ ಕಾಲಿನಿಂದ ಒದ್ದು ಆ ಚಕ್ಕಡಿಯನ್ನು ಪುಡಿ ಪುಡಿ ಮಾಡಿದಂತಹ ಘಟನೆಗಳನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಇದು ಸಾಮಾನ್ಯವಾದಂತಹ ಶಿಶು ಅಲ್ಲ, ಅದರಿಂದಾಗಿ ಕೃಷ್ಣ ಮಾಡಿರಬಹುದು ಅಂತ. ನಾವೀಗೆಲ್ಲ ಕೆಲವೊಂದಿಷ್ಟು ಅಂಧವಿಶ್ವಾಸ ಅಂತ ಕರಿತೀವಲ್ಲ, ನಮಗೇನಾದ್ರೂ ನಮ್ಮ ಬುದ್ಧಿಯನ್ನ ಮೀರಿದ್ದು ಜಗತ್ತಿನಲ್ಲಿ ಎಲ್ಲಾದ್ರೂ ಕಾಣಿಸ್ತು ಅಂತಂದ್ ಹೇಳಿದ್ರೆ ಕೆಲವೊಂದಿಷ್ಟು ಜನ ನಂಬ್ತಾ ಇದ್ರು ಅಂತಂದ್ರೆ ಅವರನ್ನ ಕುರಿತು ಹೇಳ್ತೇವೆ, ಸುಮ್ನೆ ಬದ್ದಿದ್ದನ್ನೆಲ್ಲ ನಂಬ್ಕೊಂಡು ಹೋಗ್ತಾರೆ, ಇವ್ರಿಗೇನ್ ತಲೆ ಸರಿ ಇಲ್ಲ ಅಂತ ಹೇಳ್ತೀವಲ್ಲ, ಆ ತರದ ಮಾತನಾಡುವ ಜನರು ಇದ್ರು. ಇದು ಸಾಧ್ಯವಾಗ್ಲಿಕ್ಕೆ ಸಾಧ್ಯ, ಇದೇ ಹೆಂಗ್ ಸಾಧ್ಯ, ಚಿಕ್ಕ ಮಗು ಇಷ್ಟು ದೊಡ್ಡ ವೃಕ್ಷಗಳನ್ನು ಎಳಿಲಿಕ್ಕೆ ಹೇಗ್ ಸಾಧ್ಯ ಅನ್ನೋರು ಇದ್ದಾಗ್ಲೂ ಕೆಲವೊಂದಿಷ್ಟು ಜನ ಅದನ್ನ ನಂಬುವವರು ಇದ್ರು. ಇಷ್ಟಾದ್ರೂ ಈ ಹೊರಗಡೆ ಜಗತ್ತಿನ ಯಾವ ಪರಿವೆಯೂ ಇಲ್ಲದೇನೆ ಕೃಷ್ಣ ಮಾತ್ರ ಆ ಒರಳಿಗೆ ಅವರ ತಾಯಿ ಚೆನ್ನಾಗಿ ಹಗ್ಗದಿಂದ ಗಂಟು ಹಾಕಿದಾಗ ಹೊರಗಡೆ ಜಗತ್ತಿನ ಪರಿವೇ ಇಲ್ಲದಂತೆ ಕೃಷ್ಣ ಅದನ್ನ ಸೆಳಿತಾ ಇದ್ದಾನೆ, ಹೊರಳು ಕಲ್ಲನ್ನ ಸೆಳಿತಾನೇ ಇದ್ದಾನೆ. ಅದನ್ನು ನೋಡಿದಂತಹ ನಂದಗೋಪನಿಗೆ ನಗು ಬಂತಂತೆ. ನಿಮ್ಮ ಚರ್ಚೆಗಳೆಲ್ಲವನ್ನು ನಿಲ್ಲಿಸಿ, ಏನಾದ್ರೂ ಆಗ್ಲಿ ಮಗು ಆರೋಗ್ಯವಾಗಿದೆ ಇಷ್ಟು ಸಾಕು ಅಂತಂದುಕೊಂಡು ದೇವರನ್ನ ನಮಸ್ಕಾರ ಮಾಡ್ತಾ ಅವನನ್ನ ಕಟ್ಟಿನಿಂದ ಬಿಚ್ಚುತ್ತಾ ಇದ್ದಾನೆ. ಉಲೂಖಲಂ ವಿಕರ್ಷಂತಂ ದಾಮ್ನಾಬದ್ಧಂ ಸ್ವಮಾತ್ಮಜಂ ವಿಲೋಕ್ಯನಂದ ಪ್ರಹಸನ್ ವದನೋ ವಿಮುಮೋಚಃ ಪ್ರಹಸದ್ವದನೋ ವಿಮುಮೋಚಃ. ನಮಸ್ಕಾರ, ನಗುತ್ತಾನೆ ಆ ಹಗ್ಗಗಳನ್ನ ಬಿಚ್ಚುತ್ತಾ ಇದ್ದಾನೆ. ಗೋಪಿಯರೆಲ್ಲ, ಈ ಕೆಲವೊಂದಿಷ್ಟು ಜನ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ನೀವು ನೋಡಿ ನಾವೆಲ್ಲ ಹಾಗೆ ಮಾಡ್ತೇವೆ. ಯಾವ್ದಾದ್ರು ಒಂದು ಚಿಕ್ಕ ಮಗುವಿಗೆ ಒಂದು ಹಾಡನ್ನ ಹಾಡ್ಲಿಕ್ ಬರುತ್ತೆ ಅಂತಾದ್ರೆ, ನೃತ್ಯವನ್ನ ಮಾಡ್ಲಿಕ್ ಬರುತ್ತೆ ಅಂತಾದ್ರೆ, ಯಾವ್ದೋ ಒಂದು ಸ್ಕೂಲಲ್ಲಿ ಕಾಂಪಿಟೇಷನ್ ಅಲ್ಲೋ ಅಥವಾ ಚಿಕ್ಕ ಮಕ್ಕಳಿಗೆ ಗ್ಯಾದರಿಂಗ್ ಅಂತ 1 ವರ್ಷದ 3-4 ವರ್ಷದ ಮಕ್ಕಳಿಗೆಲ್ಲ ಡ್ಯಾನ್ಸ್ ಗಳನ್ನು ಎಲ್ಲೋ ಒಂದಿಷ್ಟು ಕಡೆಯಲ್ಲಿ ಮಾಡಿಸಿದ್ರು ಅಂತಂದ್ ಹೇಳಿದ್ರೆ, ನಾವು ಮನೆಯಲ್ಲಿ ಯಾರು ಬರ್ತಾರೋ ಅವ್ರ ಎಲ್ಲರ ಎದುರುಗಡೆಯಲ್ಲಿ ಅದನ್ನೊಂದು ಸ್ವಲ್ಪ ಕುಣಿದು ತೋರಿಸು ಅಂತ ಎಲ್ಲರ ಎದುರುಗಡೆಯಲ್ಲಿ ಕುಣಿದು ತೋರಿಸೋ ಹಾಗೆ ಹೇಳ್ತೇವೆ. ನೀನು ಕುಣದೆ ಅಂತಂದ್ ಹೇಳಿದ್ರೆ ಒಂದು ಚಾಕ್ಲೇಟ್ ಕೊಡ್ತೇವೆ, ಬಿಸ್ಕೆಟ್ ಕೊಡ್ತೇವೆ, ಐಸ್ ಕ್ರೀಮ್ ಕೊಡಿಸ್ತೇವೆ, ಅದನ್ನ ಕೊಡ್ತೇವೆ, ಇದನ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅವರನ್ನ ಪುಸಲಾಯಿಸಿ ಹಾಡ್ಲಿಕ್ಕೆ ಅಥವಾ ತಮ್ಮ ಕೆಲಸ ಮಾಡಿಸ್ಕೊಳ್ಲಿಕ್ಕೆ, ಕುಣಿಲಿಕ್ಕೆ ಚೆನ್ನಾಗಿ ಅವರನ್ನ ಪುಸಲಾಯಿಸಿ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳ್ತೇವಲ್ಲ, ಹಾಗೆಯೇ ಇವರೆಲ್ಲರೂ ಕೂಡ ಗೋಪಿಯರೆಲ್ಲ ಸುತ್ತಮುತ್ತಲು ಸೇರ್ಕೊಂಡು ಕೃಷ್ಣನ ಹತ್ರಕ್ಕೆ ಬಂದು, ಕೃಷ್ಣ ತುಂಬಾ ಚಿಕ್ಕ ಮಕ್ಕಳ ಹಾಗೆ ಮುಗ್ಧನ ಹಾಕಿ ತೋರಿಸ್ಕೊಳ್ತಾ ಇದ್ದ. ನೋಡು ಕೃಷ್ಣ, ನೀನ್ ಚೆನ್ನಾಗಿ ನಾಟ್ಯ ಮಾಡಿದೆ ಅಂತಾದ್ರೆ ನಿನಗಿಷ್ಟು ಬೆಣ್ಣೆ ಕೊಡ್ತೇನೆ ಅಂತ ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದು ಕುಣಿಬೇಕು ಅಂತ ಹೇಳೋದು. ಕೃಷ್ಣ ಆ ತಪ್ಪು ಆ ಮಕ್ಕಳು ಹೆಜ್ಜೆಯನ್ನ ಹಾಕ್ತಾರಲ್ಲ, ಆ ರೀತಿಯಾಗಿ ಹೆಜ್ಜೆಗಳನ್ನ ಹಾಕ್ತಾ, ಮರದ ಗೊಂಬೆಗಳೆಲ್ಲ, ಕೀಲು ಗೊಂಬೆಗಳೆಲ್ಲ ಕುಣಿತಾ ಇರತ್ತಲ್ಲ ಮತ್ತೊಬ್ಬರ ನಿಯಂತ್ರಣಕ್ಕೆ ಒಳಪಟ್ಟು, ಹಾಗೆ ಈ ಗೋಪಿಯರಿಗೆ ವಶನಾದಂತೆ ತಾನು ತೋರಿಕೊಂಡು ಅವರು ಹೇಳಿದ ಹಾಗೆ ಕುಣಿಯುವಂತೆ ತನ್ನನ್ನು ತಾನು ತೋರಿಸಿಕೊಳ್ತಾ ಇದ್ದಾನೆ.
ಕೆಲವೊಮ್ಮೆ ಹಾಡ್ತಾ ಇದ್ದಾನೆ, ಕೆಲವೊಮ್ಮೆ ಕುಣಿತಾ ಇದ್ದಾನೆ, ಕೆಲವೊಮ್ಮೆ ಆಟ ಆಡ್ತಾ ಇದ್ದಾನೆ, ಅವ್ರ ಜೊತೆಯಲ್ಲೇ ಗಂಟೆಗಟ್ಟಲೆ ಕಾಲವನ್ನು ಕಳೀತಾ ಇದ್ದಾನೆ. ಗೋಪೀಭಿಸ್ತೋಭಿತೋ ನೃತ್ಯನ್ ಭಗವಾನ್ ಬಾಲವತ್ ಕ್ವಚಿತ್ ಉದ್ಗಾಯತಿ ಕ್ವಚಿನ್ ಮುಗ್ಧಃ ತದ್ವಶೋ ದಾರು ಯಂತ್ರವತ್. ದಾರು ಯಂತ್ರ ಅಂತಂದ್ರೆ, ದಾರು ಅಂತಂದ್ರೆ ಸಂಸ್ಕೃತದಲ್ಲಿ ದಾರು ಅಂತಂದ್ರೆ ಕಟ್ಟಿಗೆ. ಕಟ್ಟಿಗೆಯ ಯಂತ್ರವು ಹೇಗೆ ಚೆನ್ನಾಗಿ ಈ ಒಬ್ಬ ನಿಯಂತ್ರಣಕ್ಕೆ ಒಳಪಟ್ಟವನ ಅಧೀನವಾಗಿ ಕುಣಿತಾ ಇರತ್ತೋ, ಅದಕ್ಕೆ ತಕ್ಕ ಹಾಗೆ ಆ ವಸ್ತುಗಳನ್ನ ಗೊಂಬೆಗಳನ್ನ ಕುಣಿಸ್ತಾ ಇರ್ತಾರೋ, ಅದರಂತೆ ಗೋಪಿಯರಿಗೆ ವಶವಾಗಿ ಆಟ ಆಡ್ತಾ ಏನೂ ಅರಿಯದೇ ಇರುವ ಹಾಗೆ ಸುಮ್ಮನೆ ಕೂಡ್ತಾ ಇದ್ದ. ಅಷ್ಟೇ ಅಲ್ಲ, ಕೃಷ್ಣ ಚಿಕ್ಕ ಮಕ್ಕಳಿಗೆ ನಾವೆಲ್ಲ ಅಯ್ಯೋ ನನ್ನ ಪಾದರಕ್ಷೆಗಳು ಚಪ್ಪಲಿಗಳಲ್ಲಿದೆ ತೆಗೆದುಕೊಂಡು ಬಾ ಅಂತಂದು ಹೇಳಿದ್ರೆ ಮಕ್ಕಳು ಅದನ್ನ ತಗೊಂಡ್ಬರತ್ತೆ. ಪೂಜೆಗೆ ಕೂತಾಗ ಸ್ವಲ್ಪ ಮಣೆಯನ್ನು ತಂದು ಕೊಡು ಅಂದ್ರೆ ಮಣೆಯನ್ನು ತಂದು ಕೊಡ್ತವೆ. ಪುಸ್ತಕ ಇದೆ ಅದನ್ನ ತಂದು ಕೊಡು ಅಂತಂದು ಹೇಳಿದ್ರೆ ಪುಸ್ತಕಗಳನ್ನು ತಂದು ಕೊಡ್ತಾರೆ. ತಾವೆಲ್ಲ ಮಕ್ಕಳನ್ನ ಆಡಿಸಿರ್ತೀರಿ, ಒಂದು ಕನ್ನಡಕವನ್ನು ತೆಗೆದುಕೊಂಡು ಬಾ ಅಂತಂದು ಹೇಳಿದ್ರೆ ಕನ್ನಡಕವನ್ನು ತಂದು ಕೊಡತ್ತೆ. ಅದೇ ರೀತಿಯಾಗಿ ಕೃಷ್ಣನಿಗೂ ಕೂಡ ಕೃಷ್ಣ ಇದನ್ ತಗೊಂಬಾರಪ್ಪ ಅದನ್ ತಗೊಂಬಾರಪ್ಪ ಅಂತಂದು ಹೇಳಿದ್ರೆ ಮಣೆಗಳನ್ನ, ಪಾತ್ರೆಗಳನ್ನ, ಅವರು ಹಾಕಿಕೊಳ್ತಾ ಇದ್ದಂತಹ ಪಾದಕಿಗಳನ್ನ ತಲೆ ಮೇಲೆ ಹೊತ್ತುಕೊಂಡು ತಂದು ಇವರಿಗೆ ಕೊಡ್ತಾ ಇದ್ನಂತೆ. ಅಷ್ಟೇ ಅಲ್ಲ, ಈ ಕೆಲವು ಆ ಗೋಪರೆಲ್ಲರೂ ಕೂಡ ಈ ಮಲ್ಲ ಯುದ್ಧವನ್ನೆಲ್ಲ ಅದೇ ಸ್ಥಳದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಅದೇ ಸ್ಥಳದಲ್ಲೆಲ್ಲ ಅಭ್ಯಾಸ ಮಾಡ್ತಾ ಇದ್ರು. ಕೃಷ್ಣ ಆ ಸ್ಥಳಕ್ಕೆಲ್ಲ ಹೋಗಿ ಆ ಗೋಪರ ಎಲ್ಲರೂ ಕೂಡ ಆ ಜಟ್ಟಿಗಳು ಹೇಗೆ ಅಭ್ಯಾಸ ಮಾಡ್ತಾರೋ ಆ ರೀತಿಯಾದ ಅಭ್ಯಾಸವನ್ನ ಮನೆಯಲ್ಲಿ ಬಂದು ತಾನು ಕೂಡ ಭುಜಗಳನ್ನು ತಟ್ಟಿಕೊಂಡು ತಾನೂ ಯುದ್ಧವನ್ನು ಮಾಡುವ ಹಾಗೆ ಜನರಿಗೆಲ್ಲ ತೋರಿಸ್ತಾ ಇದ್ರೆ, ಅಯ್ಯೋ ಇವನು ಕೂಡ ಯುದ್ಧ ಮಾಡ್ತಾನಂತೆ ಅಂತ ಎಲ್ಲರೂ ಆಡಿಕೊಂಡು ನಗ್ತಾ ಇದ್ದಾರೆ, ಕೃಷ್ಣನನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ನಾವೆಲ್ಲ ಈ ತುಳಸಿ ಮದುವೆ ಸಂದರ್ಭದಲ್ಲಿ ಸಂಕೀರ್ತನೆಗಳು ಅಂತ ಆಗತ್ತೆ. ನಿಮ್ಮ ಮಕ್ಕಳೆಲ್ಲರನ್ನು ಕೂಡ ನೀವು ಆ ಸಂಕೀರ್ತನೆ ಆಗುವ ಸ್ಥಳಕ್ಕೆ ಅಲ್ಲಿ ಇಲ್ಲಿ ಕರೆದುಕೊಂಡು ಹೋಗಿದ್ರಿ ಅಂತಾದ್ರೆ ಒಂದ್ 4-5 ದಿವಸ 8-10 ದಿವಸ ಆ ಸ್ಥಳಕ್ಕೆ ಹೋಗಿ ಮಕ್ಕಳು ಮನೆಗೆ ಬಂದ್ರು ಅಂತಂದು ಹೇಳಿದ್ರೆ ಅಲ್ಲಿ ಏನು ಮಾಡ್ತಾ ಇರತ್ತೋ ಅದನ್ನೆಲ್ಲ ಮನೆಯಲ್ಲಿ ಏಕಾಂತದಲ್ಲಿದ್ದಾಗಲೋ ಹಾಗೆ ನಮ್ಮ ಎಲ್ಲರ ಎದುರಿನಲ್ಲೋ ಮಾಡಿ ತೋರಿಸ್ತಾ ಇರತ್ತವೆ. ಅದೇ ರೀತಿಯಾಗಿ ಕೃಷ್ಣ ಆ ಮಲ್ಲ ಯುದ್ಧ ಆಗುವ ಸ್ಥಳಕ್ಕೆ ಹೋಗ್ತಾ ಇದ್ದ. ಅವರೆಲ್ಲ ಯುದ್ಧವನ್ನು ಮಾಡುವುದಕ್ಕಿಂತ ಮುಂಚೆ ತಮ್ಮ ಭುಜಗಳನ್ನ ತಟ್ಟಿಕೊಂಡು ಬನ್ನಿ ಸಮರ್ಥರಾದವರು ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಅಂತ ಕರೀತಾರಲ್ಲ, ಆ ರೀತಿಯಾಗಿ ಭುಜಗಳನ್ನ ತಟ್ಟಿಕೊಂಡು ಯುದ್ಧಕ್ಕೆ ಸಿದ್ಧನಾದ ಹಾಗೆ ತನ್ನನ್ನು ತಾನು ತೋರಿಸಿಕೊಳ್ತಾ ಇದ್ದಾನೆ. ಇದು ನೋಡುವಂತಹ ಎಲ್ಲ ಜನರಿಗೂ ಕೂಡ ಬಹಳ ಸಂತೋಷವನ್ನು ಕೊಡ್ತಾ ಇತ್ತು. ವಿಭರ್ತಿ ಕ್ವಚಿದಾಜ್ಞಪ್ತಃ ಪೀಠಕೋನ್ಮಾನ ಪಾದುಕಂ ಬಾಹುಕ್ಷೇಪಂಚ ಕುರುತೆ ಸ್ವಾನಾಂಚ ಪ್ರೀತಿ ಮಾವಹನ್. ಬಾಹುಕ್ಷೇಪ ಅಂತಂದು ಹೇಳಿದ್ರೆ ಭುಜಗಳನ್ನು ತಟ್ಟಿಕೊಳ್ತಾನೆ. ಇದೆಲ್ಲ ನೋಡುವಂತಹ ಜನರಿಗೆ ಬಹಳ ಸಂತೋಷವನ್ನು ಕೊಡ್ತಾ ಇದೆ. ಈ ತರದ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಕೆಲವೊಮ್ಮೆ ನಮಗೆ ಇದೆಲ್ಲ ಏನು ತೋರಿಸಿಕೊಡ್ತಾ ಇದ್ದಾನೆ ಕೃಷ್ಣ? ಪ್ರೀತಿ ಮಾಡುವಂತಹ ಗೋಪಿಯರಿಗೆ ತಾನು ಹೇಗೆ ವಶನ ಆಗ್ತೇನೆ ಅನ್ನೋದನ್ನ ತೋರಿಸಿಕೊಳ್ತಾ ಇದ್ದಾನೆ. ಗೋಪಿಯರೆಲ್ಲ ಕೃಷ್ಣನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾರೆ. ಕೃಷ್ಣ ಅಂದ್ರೆ ಅಷ್ಟು ಪ್ರೀತಿ ಅವರಿಗೆಲ್ಲ. ಅಷ್ಟು ಪ್ರೀತಿ ಮಾಡುವಂತಹ ಗೋಪಿಯರಲ್ಲಿ ಕೃಷ್ಣ ಹೇಗೆ ತನ್ನನ್ನು ತಾನು ಒಪ್ಪಿಸಿಕೊಳ್ತಾನೆ ಅಂತ ತೋರಿಸಿಕೊಡ್ತಾ, ಇಷ್ಟು ಪ್ರೀತಿಯನ್ನು ಮಾಡುವ ಇವರಿಗೆ ತಾನು ಈ ಮುಗ್ಧವಾದ ಮಗುವಿನಂತೆ ತನ್ನನ್ನು ತಾನು ಒಪ್ಪಿಸಿಕೊಳ್ಳುವಾಗ ನಾರದಾದಿ ಮಹರ್ಷಿಗಳಿಗೆ ತನ್ನನ್ನು ತಾನು ಹೇಗೆ ಒಪ್ಪಿಸಿಕೊಳ್ಳಬಹುದು ಅನ್ನೋದನ್ನ ಜನರಿಗೆಲ್ಲ ತೋರಿಸಿಕೊಡ್ತಾ ಇದ್ದಾನೆ. ನಾರದರೇ ಮೊದಲಾದಂತಹ ಮಹರ್ಷಿಗಳು ಇಡೀ ಜೀವನವನ್ನ ಭಗವಂತನಿಗೋಸ್ಕರವಾಗಿಯೇ ಮುಡಿಪಾಗಿಟ್ಟಿದ್ದಾರೆ. ಭಗವಂತನಿಗೋಸ್ಕರವಾಗಿ ಮಾತ್ರ ಮುಡಿಪಾಗಿಟ್ಟಿದ್ದಾರೆ, ಬೇರೆ ಯಾವುದಕ್ಕೋಸ್ಕರವೂ ಅಲ್ಲ. ಹಾಗಾಗಿ ಅವರ ಏಕೈಕ ಲಕ್ಷ್ಯ ಏನಾದ್ರೂ ಮಾಡಿ ಭಗವಂತನನ್ನ ಒಲಿಸಿಕೊಳ್ಳಬೇಕು ಅಂತ. ಅಂತಹ ಇಡೀ ಜೀವನವನ್ನ ಯಾವ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಭಗವಂತನನ್ನ ನಮ್ಮಲ್ಲಿ ಒಲಿಸಿಕೊಳ್ಬೇಕು, ಭಗವಂತ ನಮ್ಮಲ್ಲಿ ಪ್ರೀತನಾಗಬೇಕು ಅಂತ ಎಂಬ ಈ ದೃಷ್ಟಿಯಿಂದಾಗಿ ಇಡೀ ಜೀವನವನ್ನ ನಡೆಸ್ತಾ ಇದ್ದಾರೋ ಅಂತಹ
ಈ ಪರಮಾತ್ಮನನ್ನ ಪ್ರೀತಿಯಿಂದ ಮುದ್ದಿನಿಂದ ಈ ಎಲ್ಲ ಜನರು ನೋಡ್ತಾ ಇದ್ದಾರೆ, ಲಾಲಿಸ್ತಾ ಇದ್ದಾರೆ. ಆ ಕೃಷ್ಣನ ಹಾವಭಾವಗಳನ್ನು ನೋಡಿ, ಅವನ ಕ್ರಿಯೆ ಪ್ರತಿಕ್ರಿಯೆಗಳೆಲ್ಲವನ್ನು ಕೂಡ ನೋಡಿ ಬಹಳ ಸಂತೋಷಗೊಳ್ತಾ ಇದ್ದಾರೆ. ದರ್ಶಯನ್ ತದ್ವಿದಾಂ ಲೋಕೆ ಆತ್ಮನೋ ಭಕ್ತ ವಶ್ಯತಾಂ ವ್ರಜಸ್ಯೋದ್ವಾಹಯನ್ ಹರ್ಷಂ ಭಗವಾನ್ ಬಾಲಚೇಷ್ಟಿತೈಃ ಗೋಪವೃದ್ಧಾಃ ಮಹೋತ್ಪಾತಾನ್ ಅನುಭೂಯ ಬೃಹದ್ವನೆ ನಂದಾದಯ ಸಮಾಗಮ್ಯ ವ್ರಜ ಕಾರ್ಯಂ ಅಮಂತ್ರಯನ್. ಇಷ್ಟು ದಿವಸಗಳ ಕಾಲ ಅವರು ಬೃಹದ್ವನ ಎಂಬಂತಹ ಸ್ಥಳದಲ್ಲಿ ಇದ್ರು. ಈ ಸಂದರ್ಭದಲ್ಲಿ ನಂದಗೋಪರೆಲ್ಲರೂ ಕೂಡ ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಬೃಹದ್ವನದಲ್ಲಿದ್ದಂತಹ ಅವರೆಲ್ಲರೂ ಕೂಡ, ಅಂದ್ರೆ ನೀವೆಲ್ಲ ಮಥುರಾ ಪಟ್ಟಣಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಬ್ರಿಡ್ಜ್ ಅಂತಂದು ಒಂದು ಕರೀತಾರೆ. ಈಗ ಬ್ರಿಡ್ಜ್ ಅಂತ ಕರೀತಾರೆ, ಅದು ಬೃಂದಾವನ. ಅದರಿಂದ ಒಂದಿಷ್ಟು ದೂರದಲ್ಲಿರುವಂತಹದ್ದು ವೃಂದಾವನ ಪ್ರದೇಶ. ಈ ಪ್ರದೇಶವನ್ನು ಬಿಟ್ಟು ವಲಸೆ ಹೋಗಬೇಕು ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ವೃಂದಾವನದ ಪ್ರದೇಶದಲ್ಲಿ ಬಹಳ ಉತ್ಪಾತಗಳಾಗ್ತಾ ಇವೆ. ಒಂದಲ್ಲ ಎರಡಲ್ಲ, ಒಂದು ಎರಡು ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ಹೇಗೋ ಸೈರಿಸಿಕೊಂಡು ಹೋಗಬಹುದು. ಆದ್ರೆ ಮೇಲಿಂದ ಮೇಲೆ ಉತ್ಪಾತಗಳಾಗ್ತಾನೇ ಇದೆ. ಹಾಗಾದ್ರೆ ಈ ಪ್ರದೇಶ ನಮಗೆ ಬರೋದಿಲ್ಲ ಅಂತ ಅವರೆಲ್ಲ ಮನಸ್ಸಿನಲ್ಲಿ ತೀರ್ಮಾನ ಮಾಡಿ, ಈ ಗೋಕುಲದಲ್ಲಿರುವಂತಹ ಜನರೆಲ್ಲ ಹಿತವಾಗಿರ್ಬೇಕಲ್ವಾ. ನಾವು ಯಾವುದೋ ಒಂದು ದೇಶದಲ್ಲಿ, ಈಗ ಇಸ್ರೇಲ್ ದೇಶದವರು ಪ್ಯಾಲೆಸ್ತೀನೋ ಅಥವಾ ಈ ದೇಶಗಳ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ, ಈ ಇರಾನಿನ ಮೇಲೆ ಯುದ್ಧವಾಗ್ತಾ ಇದೆ, ಬಾಂಗ್ಲಾದೇಶದಲ್ಲೆಲ್ಲ ಬಹಳ ಜನರನ್ನ ಹಿಂಸೆ ಮಾಡ್ತಾ ಇದ್ರು, ಅಥವಾ ಅಲ್ಲಿ ಯಾವುದೋ ಒಂದು ಕಾರಣದಿಂದ ತಮಗೆ ಅನಾನುಕೂಲ ಇದೆ ಅಂತಾಗಿ ಜನರೆಲ್ಲ ಆ ದೇಶವನ್ನು ಬಿಟ್ಟು ನಮ್ಮ ದೇಶಕ್ಕೆ ಬರ್ತಾರೆ. ಅಲ್ಲಿ ಇದ್ದಂತಹ ಜನರು ವಲಸೆಯಾಗಿ ಮತ್ತೊಂದು ದೇಶಕ್ಕೆ ಹೋಗ್ತಾರೆ. ಅಥವಾ ಭಾರತದಲ್ಲಿಯೇ ಎಷ್ಟೋ ಜನರು ಇಲ್ಲಿ ಇದ್ದವರು ಇಲ್ಲಿ ನಮಗೆ ಅಷ್ಟು ಸುರಕ್ಷಿತವಾಗಿಲ್ಲ ಈ ಪ್ರದೇಶ ಅಂತಂದುಕೊಂಡು ವಲಸೆಗೆ ಬೇರೆ ಬೇರೆ ದೇಶಗಳಿಗೆ ಹೋಗೋದನ್ನ ನಾವು ನೋಡ್ತಾ ಇದ್ದೇವೆ. ಹೀಗೆಯೇ ಆ ವೃಂದಾವನದಲ್ಲಿರುವಂತಹ ಜನರು ಕೂಡ ಬಹಳ ಉತ್ಪಾತಗಳಾಗ್ತಾ ಇವೆ, ಈ ಪ್ರದೇಶದಲ್ಲಿ ಬಹಳ ಅನರ್ಥ ಇದೆ ಅಂತ ತಿಳಿದುಕೊಂಡು, ಹಾಗಾದ್ರೆ ಈ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿಕೊಂಡು ಅವರೆಲ್ಲರೂ ಕೂಡ ವೃಂದಾವನಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಇದು ಇಷ್ಟೇ ಅಲ್ಲದೇನೆ, ಈ ಗೋಪಾಲಕರೆಲ್ಲ ಈ ಬೃಹದ್ವನ ಅಂತ ಇವ್ರು ಯಾವ್ದು ಕರಿತಾ ಇದ್ದಾರಲ್ಲ, ಇಲ್ಲಿಂದ ವೃಂದಾವನಕ್ಕೆ ಹೋಗೋದು ಕೃಷ್ಣನಿಗೆ ಇಷ್ಟವೂ ಆಗಿತ್ತು. ಯಾಕೆ ಅಂತ ಆ ಕಥೆ ಇಲ್ಲಿಲ್ಲ, ಹರಿವಂಶದಲ್ಲಿ ಈ ಕಥೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಅದನ್ನ ಪದ್ಯಗಳಲ್ಲಿ ಹೇಳಿಕೊಂಡು ತಮಗೆ ಅಭ್ಯಾಸ ಇರತ್ತೆ. ಪರಮಾತ್ಮ ತನ್ನ ರೋಮಕೂಪಗಳಿಂದ ಅಂತಂದ್ರೆ ಇರುವಂತಹ ಕೂದಲುಗಳಿಂದ ಭಯಂಕರವಾದ ತೋಳಗಳನ್ನ ಸೃಷ್ಟಿ ಮಾಡ್ತಾನೆ ಆ ಈ ಬೃಹದ್ವನದ ಸಮೀಪದಲ್ಲಿ. ಅದೆಲ್ಲ ಬಂದು ಎಲ್ಲ ಬಹಳ ಕಷ್ಟ ಇರುವ ಹಾಗೆ, ಬೃಹದ್ವನದಲ್ಲಿರುವಂತಹ ಎಲ್ಲ ಗೋಪರಿಗೂ ಗೋಪಿಕೆಯರಿಗೂ ಬಹಳ ಭಯಗೊಳ್ಳುವ ಹಾಗೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾನೆ. ಓ, ಇಲ್ಲೆಲ್ಲ ಇಷ್ಟೆಲ್ಲ ತೋಳಗಳು ಇವೆಲ್ಲ ವಾಸವಾಗಿದೆ ಅಂತಂದ್ರೆ ಇದು ಹಸುಗಳನ್ನ ಸಾಕುವಂತಹ ನಮಗೆ ಇರ್ಲಿಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಇದು ಅಂತ ಅವರು ತೀರ್ಮಾನ ಮಾಡಿಕೊಂಡು, ಹಾಗಾದ್ರೆ ನಾವು ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗೋಣ ಅಂತ ನಿಶ್ಚಯ ಮಾಡಿಕೊಂಡು, ಆ ಹೋಗುವ ನಿರ್ಧಾರವನ್ನು ಮಾಡಿಕೊಂಡು ಅವರು ವೃಂದಾವನಕ್ಕೆ ಅನುಭೂಯ ಬೃಹದ್ವನೆ ನಂದಾದಯ ಸಮಾಗಮ್ಯ ವ್ರಜ ಕಾರ್ಯಂ ಅಮಂತ್ರಯನ್. ಈ ಬೃಹದ್ವನವನ್ನು ಬಿಟ್ಟು ನಾವೆಲ್ಲ ಏನ್ ಮಾಡ್ಬೇಕು ಅಂತ ಬಹಳ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ಬಹಳ ಉತ್ಪಾತಗಳಾಗ್ತಾ ಇದೆ. ಜ್ಞಾನಿಗಳೆಲ್ಲ ಇರ್ತಾರೆ. ಕೆಲವೊಂದು ನಾವು ಪಾರಿವಾಳದ ಕಥೆಯನ್ನ, ಆ ಕಥೆಯನ್ನ, ಈ ಕಥೆಯನ್ನ ಕೇಳ್ತಾ ಇರ್ತೇವೆ. ತಾವು ಆ ಕಥೆಯನ್ನು ಕೇಳಿರ್ತೀರಿ. ಯಾರೋ ಒಬ್ಬ ಬರ್ತಾನೆ, ದೊಡ್ಡ ಮರ ಇರತ್ತೆ,
ಆ ಮರವನ್ನ ಕಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಒಂದಿಷ್ಟು ಜನ ಕೆಲಸಗಾರರಿಗೆ ಹೇಳೋಣ ಅಂತಂದುಕೊಂಡು ಮಾತನಾಡಿಕೊಂಡು ಹೋಗ್ತಾರೆ. ಆ ಮರದ ಮೇಲಿದ್ದಂತಹ ಪಾರಿವಾಳ ಪಕ್ಷಿಗಳು ದಿಢೀರಂತ ಹಾರಿ ಹೋಗೋದಿಲ್ಲ. ತೊಂದರೆ ಇಲ್ಲ, ನಾವಿರಬಹುದು ಇನ್ನೂ ಒಂದಿಷ್ಟು ದಿವಸ ಅಂತ ಅಲ್ಲೇ ಇರತ್ವೆ. ಇದಾದ್ಮೇಲೆ ಮತ್ತೆ ಸ್ವಲ್ಪ ದಿನಗಳಾದ ಮೇಲೆ ಬರ್ತಾನೆ. ಯಾರ್ಯಾರೋ ಕೆಲಸದವ್ರಿಗೆ ಹೇಳಿದೆ, ಏನೇನೋ ಅವ್ಯವಸ್ಥೆಗಳಾಗಿ ಅವ್ರು ಯಾರು ಕೆಲಸಕ್ಕೆ ಬರದೇನೆ ಈ ಮರವನ್ನ ಕಡಿಲಿಕ್ಕೆ ಆಗಲೇ ಇಲ್ಲ ಅಂತ ಯೋಚನೆ ಮಾಡಿಕೊಂಡು, ಹಾಗಾದ್ರೆ ನನಗೆ ತುಂಬಾ ಆತ್ಮೀಯರಾದಂತಹ ವ್ಯಕ್ತಿಗಳಿದ್ದಾರೆ, ಈ ಕೆಲಸಗಾರರನ್ನು ನಂಬಿಕೊಂಡು ಆಗೋದಿಲ್ಲ, ಇವ್ರಿಗೆ ಹೇಳಿದ್ರೆ ಆಯ್ತು ಅಂತ ಅಂದುಕೊಂಡು ಆತ್ಮೀಯರಿಂದ ಕೆಲಸ ಮಾಡೋಣ ಅಂತಂದುಕೊಂಡು ಹೋಗ್ತಾನೆ. ಆವಾಗ್ಲೂ ಅವ್ರು ಯಾರು ಆ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗ್ಲಿಲ್ಲ, ಆ ಪಕ್ಷಿಗಳು, ಮರದಲ್ಲಿದ್ದಂತಹ ಪಕ್ಷಿಗಳು. ಆಮೇಲೆ ಸ್ವಲ್ಪ ದಿವಸ ಆಯ್ತು, ಇವರು ಕೆಲಸ ಮಾಡಿ ಕೊಡ್ಲಿಲ್ಲ, ನನ್ನ ಮಗನಿಗೇನೆ ಹೇಳ್ತೇನೆ ಅಂತ ಅಂದುಕೊಂಡು ಮಗನಿಂದ ಈ ಕೆಲಸವನ್ನು ಮಾಡ್ಬೇಕು ಅಂತ ಅಲ್ಲಿಯೇ ನಿಶ್ಚಯ ಮಾಡಿಕೊಂಡು ಮಗನಿಗೆ ನೀ ಈ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಹೊರಡ್ತಾ ಇದ್ದಾನೆ. ಆವಾಗ್ಲೂ ಪಕ್ಷಿಗಳು ಹೊರಡ್ಲಿಲ್ಲ. ಕೊನೆಗೆ ಯಾರಿಂದಲೂ ಈ ಕೆಲಸ ಆಗೋದಿಲ್ಲ, ಹಾಗಾದ್ರೆ ನಾಳೆ ನಾನೇ ಬಂದು ಈ ಮರವನ್ನು ಕಡಿತೇನೆ ಅಂತಂದುಕೊಂಡು ಹೊರಟ. ಆ ಪಕ್ಷಿಗಳಲ್ಲಿ ವೃದ್ಧವಾದ ಪಕ್ಷಿಗಳು ಹೇಳಿತು, ಹಾಗಾದ್ರೆ ನಾವೀಗ ಈ ಕ್ಷಣದಲ್ಲಿ ಈ ಮರವನ್ನು ಬಿಟ್ಟು ತೆರಳಬೇಕು. ಬೇರೆ ಯಾರಿಂದಲೂ ನಾವು ಅಂದುಕೊಂಡಂತಹ ಕೆಲಸಗಳು ಆಗೋದಿಲ್ಲ, ನಾವು ಮಾಡಿದರಷ್ಟೇ ನಾವು ಅಂದುಕೊಂಡಂತಹ ಕೆಲಸಗಳು ಪರಿಪಕ್ವವಾಗಿ ಪರಿಪೂರ್ಣವಾಗಿ ಚತರಸ್ರ ಅಂತ ಕರೀತಾರೆ. ಒಂದು ಪರಿಧಿಯಲ್ಲಿ ಪಕ್ಕಾ ಕೆಲಸಗಳಾಗೋದು ನಾವು ಮಾಡಿದಾಗಷ್ಟೇ. ಇವನು ತಾನೇ ಈ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವಿನ್ನು ಇಲ್ಲಿಯೇ ಇದ್ವಿ ಅಂತ ಆದ್ರೆ ನಮಗ್ ಅಪಾಯ ಇದೆ, ಇಲ್ಲಿಂದ ತೆರಳಬೇಕು ಅಂತ ನಿಶ್ಚಯ ಮಾಡಿಕೊಂಡು ಅವರೆಲ್ಲರೂ ಕೂಡ ಆ ಪ್ರದೇಶವನ್ನು ಬಿಟ್ಟು ತೆರಳಲಿಕ್ಕೆ ಅಂತ ಸಿದ್ಧರಾಗ್ತಾ ಇದ್ದಾರೆ. ಹೀಗೆ ಆ ವೃದ್ಧವಾದಂತಹ ಪಕ್ಷಿಗಳಿಗೆ ಯಾವಾಗ ಹೊರಡಬೇಕು ಯಾವಾಗ ಹೊರಡಬಾರದು ಅನ್ನುವಂತಹ ಪರಿಜ್ಞಾನ ಚೆನ್ನಾಗಿತ್ತು. ಹಾಗೆಯೇನೆ ಇಲ್ಲಿಯೂ ಕೂಡ ಈ ಗೋಕುಲದಲ್ಲಿ ಇದ್ದಂತಹ ಇವರಿಗೂ ಕೂಡ ಯಾವಾಗ ಇಲ್ಲೇ ಇರಬೇಕು, ಯಾವಾಗ ಇಲ್ಲಿಂದ ತೆರಳಬೇಕು ಅಂತ ಆ ಗೋಪುರಲ್ಲಿಯೇ ವೃದ್ಧರಾದವರೆಲ್ಲ ಇರ್ತಾರಲ್ಲ, ಗಡ್ಡ ಎಲ್ಲ ಬಿಳಿಯಾದವರು, ಜೀವನದ ಅನುಭವಗಳನ್ನು ಪಡೆದುಕೊಂಡವರು, ಅವ್ರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನೋಡಿ ಇಷ್ಟು ಉತ್ಪಾತಗಳಾಗ್ತಾ ಇದೆ ಅಂತಂದು ಹೇಳಿದ್ರೆ ಈ ಸ್ಥಳ ನಮಗೆ ಆಗಿ ಬರುವಂತಹದ್ದಲ್ಲ. ಉತ್ಪಾತಗಳಾಗುವಂತಹ ಸ್ಥಳದಲ್ಲಿ ನಾವು ಹೆಚ್ಚಾಗಿ ವಾಸ ಮಾಡಬಾರದು. ಹಾಗಾಗಿ ನಮಗೆ ಅನುಕೂಲವಲ್ಲದೇ ಇರುವಂತಹ ಈ ಪ್ರದೇಶದಿಂದ ನಾವು ತೆರಳೋಣ ಅಂತ ಅಂದುಕೊಳ್ತಾ ಇದ್ದಾರೆ. ಪ್ರಜೆಗಳ ವಿನಾಶಕ್ಕೆ ಮತ್ತು ಗೋವುಗಳ ನಾಶಕ್ಕೆ ಕಾರಣವಾಗುವಂತಹ ಈ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆಯಲ್ಲಿ ವಲಸೆ ಹೋಗೋಣ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ತತ್ರೋಪನಂದನಾಮಾಹ ಗೋಪೋದ್ಯಾನವಯೋಧಿಕಃ ದೇಶ ಕಾಲಾರ್ಥ ತತ್ವಜ್ಞ ಪ್ರಿಯಕೃತ್ ರಾಮಕೃಷ್ಣಯೋ. ಯಾವ ದೇಶ ಕಾಲದಲ್ಲಿ ಹೇಗೆ ನಾವು ವಾಸ ಮಾಡಬೇಕು, ಯಾವ ಪ್ರದೇಶದಲ್ಲಿ ವಾಸ ಮಾಡಬೇಕು, ಎಲ್ಲಿ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಯಾವಾಗ ಸುಮ್ಮನೆ ಇರಬೇಕು, ಎಲ್ಲವನ್ನು ತಿಳಿದುಕೊಂಡಂತಹ ಗೋಪಾಲ ಹೇಳ್ತಾ ಇದ್ದಾನೆ, ಉತ್ಥಾತವ್ಯಂ ಹಿತೋಸ್ಮಾಭಿಃ ಗೋಕುಲಸ್ಯ ಹಿತೈಷಿಭಿಃ ಆಯಾಂತಿ ಅತ್ರ ಮಹೋತ್ಪಾತಾಃ ಪ್ರಜಾನಾಂ ನಾಶಹೇತವಃ. ಪ್ರಜೆಗಳ ನಾಶಕ್ಕೆ ಕಾರಣವಾಗುವ ಉತ್ಪಾತ ಈ ಪ್ರದೇಶದಲ್ಲಿ ನಡೀತಾ ಇದೆ, ಆ ಕಾರಣದಿಂದ ಈ ಪ್ರದೇಶವನ್ನು ಬಿಟ್ಟು ತೆರಳೋಣ ಅಂತ ಅವರೆಲ್ಲ ನಿಶ್ಚಯ ಮಾಡಿಕೊಳ್ತಾ ಇದ್ದಾರೆ. ಮುಕ್ತಃ ಕಥಂಚಿದ್ ರಾಕ್ಷಸ್ಯಾಃ ಬಾಲಘ್ನ್ಯಾ ಬಾಲಕೋಪ್ಯಸೌ ಹರೇರನುಗ್ರಹಾನ್ ನೂನಂ ಅನಶ್ಚೋಪರಿದಾಪತತ್. ಕೃಷ್ಣ ಅತ್ಯಂತ ಶಿಶು ಆದ್ರೂ ಕೂಡ ನೋಡು ಅವು ಒಂದೊಂದೇ ಉತ್ಪಾತಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಪೂತನಿ ಬಂದು, ಶಿಶು ಮಾರಕಳಾದಂತಹ ಪೂತನಿಯವಳು, ಅಂಥವಳ ಕೈಗೆ ಕೃಷ್ಣ ಏನೋ ಪೂರ್ವಜನ್ಮದ ಅದೃಷ್ಟವೋ ನಮ್ಮ ಅದೃಷ್ಟವೋ ಹೇಗೋ ಪಾರಾದ. ಬೇರೆ ಮಕ್ಕಳೆಲ್ಲ ಸಿಕ್ಕಿಬಿಟ್ರೆ ಅವತ್ತು ಕೂಡ ಪಾಪ ಕೃಷ್ಣ ಹುಟ್ಟಿದ ಕ್ಷಣದಲ್ಲಿ ಅವನನ್ನ ಹೊರಗಡೆಯಲ್ಲಿ ಕರೆದುಕೊಂಡು ಸೂರ್ಯನ ದರ್ಶನವನ್ನ ಮಾಡಿ ಚಕ್ಕಡಿಯ ಕೆಳಗಡೆಯಲ್ಲಿ ಮಲಗಿಸಿದರೆ ಆ ಇಡೀ ಚಕ್ರದ ಗಾಲಿಯೆಲ್ಲ ಮುರಿದುಕೊಂಡು ಕೃಷ್ಣನ ಮೇಲೆ ಬೀಳುವುದರಲ್ಲಿ, ಆವಾಗ್ಲೂ ಪರಮಾತ್ಮನ ಅನುಗ್ರಹದಿಂದ ಕೃಷ್ಣನ ಮೇಲೆ ಬೀಳಲಿಲ್ಲ, ಕೃಷ್ಣನಿಗೇನೂ ಆಗ್ಲಿಲ್ಲ, ಕೃಷ್ಣ ಬದುಕಿಕೊಂಡ. ಇಷ್ಟೇ ಅಲ್ಲ, ಒಂದು ದೊಡ್ಡ ಚಕ್ರವಾತ ಸುಂಟರ ಗಾಳಿ ಕೃಷ್ಣನನ್ನು ಬಂದು ಎತ್ತಿಕೊಂಡು ಹೋಯ್ತು.
ಅಂತರಿಕ್ಷಕ್ಕೆ ಹೋಗಿ ಧೊಪ್ಪಂತ ಕೆಳಗಡೆಯಲ್ಲಿ ಬಿದ್ರೆ ದೇವೋತ್ತಮರೆಲ್ಲ ಬಂದು ಕೃಷ್ಣನನ್ನ ಕಾಪಾಡಿದರೆ ಹೊರತಾಗಿ ಕೃಷ್ಣನಿಗೆ ಏನೂ ಆಗ್ಲಿಲ್ಲ. ಆ ಕೃಷ್ಣನಿಗೆ ಏನೂ ಆಗ್ಲಿಲ್ಲ ಅನ್ನೋದು ಹೌದಾದ್ರೂ ದೊಡ್ಡ ಉತ್ಪಾತಗಳಂತೂ ಆಗಿದೆ. ಕೃಷ್ಣನನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರೂ ಶಿಶುಗಳು ಆ ಸ್ಥಳದಲ್ಲಿ ಇತ್ತು ಅಂತಾದ್ರೆ ಆ ಮಕ್ಕಳ ಗತಿ ಏನು? ಚಕ್ರವಾತೇನ ನೀತೋಯಂ ದೈತ್ಯೇನ ವೇಯದೂಹ್ಯತ ಶಿಲಾಯಾಂ ಪತಿತಸ್ತತ್ರ ಪದಿತ್ರಾತಃ ಸುರೇಶ್ವರೈಹಿ. ಜೋರಾಗಿ ಆ ಕಲ್ಲುಗಳ ಮೇಲೆ ಬಿದ್ದರೂ ಕೂಡ ದೇವತೆಗಳ ಅನುಗ್ರಹ ಇತ್ತು, ಏನೂ ತೊಂದರೆ ಆಗಲಿಲ್ಲ. ಈಗ ತಾನೇ ನೋಡ್ತಾ ಇದ್ದೇವೆ, 2 ಮರಗಳೆಲ್ಲ ಬೀಳ್ತಾ ಇದೆ, ಮಧ್ಯದಲ್ಲಿ ಕೃಷ್ಣ ಇದ್ದಾನೆ. ಮೂರ್ನಾಲ್ಕು ಅವೆಲ್ಲ ಹೈವೇಗಳಲ್ಲಿ ಸಾಲು ಸಾಲಾಗಿ ವಾಹನಗಳು ಒಂದಕ್ಕೊಂದು ಪರಸ್ಪರ ಘರ್ಷಣೆಯಾಗಿ ಡಿಕ್ಕಿಯಾಗಿ ವಾಹನಗಳೆಲ್ಲ ಜಜ್ಜಿ ಹೋಗೋದನ್ನ, ಜರ್ಜರಿತವಾಗುವಂತಹ ಅನೇಕ ಘಟನೆಗಳನ್ನ ಅಂತರ್ಜಾಲಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೇವೆ. ಅದರಲ್ಲಿ ಯಾರೋ ಒಬ್ಬನಿಗೆ ಆಕಸ್ಮಿಕವಾಗಿ ಇವರ ಮಧ್ಯದಲ್ಲಿದ್ರು ಈ ಕಡೆ ತಪ್ಪಿಸಿಕೊಂಡು ಬಿಟ್ಟ ಅಂದ್ರೆ ಏನು ಪುಣ್ಯ ಮಾಡಿದ್ದಾನೋ ಇವನು, ಬದುಕಿಕೊಂಡು ಬಿಟ್ಟ, ಇವನ ಆಯುಷ್ಯ ಗಟ್ಟಿ ಇತ್ತು, ಏನೂ ಆಗ್ಲಿಲ್ಲ ಅಂದುಕೊಳ್ತೇವೆ ಹೊರತಾಗಿ ಇವನ್ ದೇವರಪ್ಪ ಇವನಿಗೇನು ಆಗ್ಲಿಲ್ಲ ಅಂತ ಅಂದುಕೊಳ್ಳೋದಿಲ್ಲ. ಹಾಗೆ ಕೃಷ್ಣನು ದೇವರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವರೆಲ್ಲ ಹೇಳ್ತಾ ಇದ್ದಾರೆ, ಆ 2 ಮರಗಳ ಮಧ್ಯದಲ್ಲಿ ಈ ಪುಟ್ಟ ಮಗು ಇತ್ತು, ಬಿದ್ದಾಗ್ಲೂ ಕೃಷ್ಣನಿಗೆ ಏನೂ ಆಗ್ಲಿಲ್ಲ. ಬೇರೆ ಯಾರೇ ಆಗ್ಲಿ, ನಾವೆಲ್ಲ ಬದುಕಬೇಕು ಅಂತಂದ್ ಹೇಳಿದ್ರೆ ಭಗವಂತನ ರಕ್ಷಣೆ ಇರ್ಬೇಕು. ಯಜ್ಞ ಮ್ರಿಯೇತ ದ್ರುಮಯೋಃ ಅಂತರಂ ಪ್ರಾಪ್ಯ ಬಾಲಕಃ ಅಸಾವನ್ಯತಮೋ ವಾಪಿ ತಚ್ಚಾಪ್ಯಚ್ಯುತ ರಕ್ಷಣಂ. ಭಗವಂತನ ರಕ್ಷಣೆ ಇದೆ. ಭಗವಂತನ ರಕ್ಷಣೆ ಇಲ್ಲದ ಹೊರತು ಈ ರೀತಿಯಾಗಿ ಈ ಶಿಶು ಇಲ್ಲಿ ಬಿದ್ದರೂ ಏನೂ ಆಗದೇ ಇರೋದು ಅನ್ನೋದು ಅತ್ಯಂತ ಅಸಂಭಾವಿತವಾದಂತ, ತನ್ನ ಮನಸ್ಸಿನಿಂದಲೂ ಎಣಿಸ್ಲಿಕ್ಕೆ ಆಗೋದಿಲ್ಲ. ಯಾವದೌತ್ಪದಾತಿಕೋ ರಿಷ್ಟಃ ವ್ರಜಂ ನಾಭಿಭವೇದಿತಃ ತಾವದ್ ಬಾಲಾನುಬಾಧಾಯ ಯಾಸ್ಯಾಮಃ ಅದ್ಯೈವ ತಾನುಗಾಹ. ಇನ್ನು ಮುಂದೆನೂ ಇಲ್ಲಿ ಉತ್ಪಾತಗಳಾಗೋದಿಲ್ಲ ಅಂತ ಖಡಾಖಂಡಿತವಾಗಿ ತೀರ್ಮಾನ ಮಾಡಿ ಹೇಳುವ ಸಾಮರ್ಥ್ಯ ನಮಗಿಲ್ಲ. ಇಡೀ ಗೋಕುಲವನ್ನೇ ಈ ಉತ್ಪಾತಗಳು ಬಂದು ನಾಶ ಮಾಡುವುದಕ್ಕಿಂತ ಮುಂಚೆ ನಾವೆಲ್ಲ ಈ ಮಕ್ಕಳಿಂದ ಸಹಿತರಾಗಿ ನಮ್ಮ ಇಡೀ ಪರಿವಾರವನ್ನ ಕರೆದುಕೊಂಡು ಬೇರೆ ಕಡೆಯಲ್ಲಿ ಹೋಗೋಣ. ಇಷ್ಟೇ ಅಲ್ಲ, ಎಲ್ಲಿಗೆ ಹೋಗೋಣ? ವೃದ್ಧರು ಬಹಳ ದೇಶಗಳನ್ನು ಸಂಚಾರ ಮಾಡಿದಂತಹ ವ್ಯಕ್ತಿಗಳವರು. ವೃಂದಾವನ ಅನ್ನುವ ನಾವೆಲ್ಲ ಗೋಪಾಲರಾದಂತಹ ನಮಗೆ ಗುರುಗಳೇ ಸರಿಯಾಗಿ ಕೇಳಿಸ್ತಾ ಇಲ್ಲ ಗುರುಗಳೇ. ಯಾವುದು ಹೇರಳವಾಗಿ ಮೇವಗೆ ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಗುರುಗಳೇ. ಗೋವುಗಳೆಲ್ಲ ಯಥೇಷ್ಟವಾಗಿ ಸಂಚಾರ ಮಾಡ್ಲಿಕ್ಕೆ ಬೇಕಾದಂತಹ ಸಸ್ಯದ ಸಮೃದ್ಧಿ ಆ ವೃಂದಾವನ ಕ್ಷೇತ್ರದಲ್ಲಿ ಇದೆ. ಗೋವೃಂದಗಳಿಗೆ ಯೋಗ್ಯವಾದಂತಹ ರಕ್ಷಣೆಯನ್ನು ಕೊಡುವಂತಹ ಸ್ಥಳ. ಆ ಕಾರಣದಿಂದಾಗಿ ಅದನ್ನ ವೃಂದಾವನ ಅಂತ ಕರೀತಾರೆ. ವೃಂದ ಅಂತಂದ್ರೆ ಗುಂಪು, ಅವನ ಅಂತಂದ್ ಹೇಳಿದ್ರೆ ರಕ್ಷಣೆ ಅಂತ. ವೃಂದ ಪ್ಲಸ್ ಅವನ, ವೃಂದಾವನ. ವೃಂದ ಅಂತಂದ್ರೆ ಗುಂಪು, ಗುಂಪಿನ ರಕ್ಷಣೆಯನ್ನು ಮಾಡುವಂತಹ ದೊಡ್ಡದಾದಂತಹ ಸ್ಥಳ ವೃಂದಾವನ ಅಂತ. ಆ ವೃಂದಾವನ ಎಂಬಂತಹ ಸ್ಥಳಕ್ಕೆ ನಾವೆಲ್ಲರೂ ಹೋಗೋಣ. ಅಲ್ಲಿ ಅತ್ಯಂತ ಪವಿತ್ರವಾದಂತಹ ಗೋವರ್ಧನ ಪರ್ವತ ಇದೆ. ಹುಲುಸಾಗಿ ಬೆಳೆದಂತಹ ಹುಲ್ಲಿನ ಪರ್ವತ ತಪ್ಪಲು ಪ್ರದೇಶಗಳಿದೆ. ಹೊಸದಾಗಿ ಬೆಳೆದಂತಹ ಕಾಡಿದೆ ಅಲ್ಲಿ. ಗೋಪಿಯರಾದಂತಹ ನಾವೆಲ್ಲ ನಿಶ್ಚಿಂತೆಯಿಂದ ಗೋವುಗಳ ಆಹಾರಕ್ಕೆ ಪರಿತಾಪ ಪಡದೇನೆ ಸುಖವಾಗಿ ನೆಲೆಸಬಹುದಾದಂತಹ ಪ್ರದೇಶ ಆ ವೃಂದಾವನ. ಆ ಪ್ರದೇಶಕ್ಕೆ ಹೋಗೋಣ, ನಾವೆಲ್ಲ ಸುಖವಾಗಿ ಅಲ್ಲಿ ಜೀವಿಸೋಣ. ವನಂ ವೃಂದಾವನಂ ನಾಮ ಪಶವ್ಯಂ ನವಕಾನನಂ ಗೋಪ ಗೋಪೀ ಗವಾಂ ಸೇವ್ಯಂ ಪುಣ್ಯಾದ್ರಿ ತೃಣವೀರುಧಂ. ಬೇಕಾದಷ್ಟು ಇರುವಂತಹ ಹುಲ್ಲು ಬಳ್ಳಿಗಳು,
ಅದು ಹುಲ್ಲುಗಾವಲು ಪ್ರದೇಶ ಅಂತ ಕರೀತಾರೆ. ಬೇಕಾದಷ್ಟು ಸಸ್ಯ ಸಮೃದ್ಧಿ ಇರುವಂತಹ ಪ್ರದೇಶ, ನಾವೆಲ್ಲ ಇರ್ಲಿಕ್ಕೆ ಯೋಗ್ಯವಾದಂತಹ ಪ್ರದೇಶ ಅದು. ಆ ಪ್ರದೇಶಕ್ಕೆ ಹೋಗಿ ವಾಸ ಮಾಡೋಣ. ಯಾವಾಗ ಹೋಗೋಣ? ಒಂದು ಮುಹೂರ್ತ ತೆಗೀರಿ. ನಾವು ಗೃಹ ಪ್ರವೇಶ ಮಾಡಬೇಕು ಅಂದ್ರೆ ಮುಹೂರ್ತ ತೆಗಿತೇವೆ, ಅದು ಬೇಕು ಇದು ಬೇಕು ಅಂತ ಹೇಳ್ತೇವಲ್ಲ. ಹಾಗೇನೆ ಹಾಗಾದ್ರೆ ಯಾವತ್ತು ಹೋಗ್ಬೇಕು? ಮುಹೂರ್ತ ತೆಗಿಯೋಣ, ಪಂಚಾಂಗ ತೆಗಿಯೋಣವಾ, ಏನ್ ಮಾಡೋ? ಏನು ಬೇಡ. ತತ್ತತ್ರ ಆದ್ಯೈವ ಯಾಸ್ಯಾಮಃ ಶಕಟಾನ್ ಯುದ್ಧಂ ಆನಾಚಿರಂ ಗೋಧನಾನ್ಯಗ್ರತೋ ಯಾಂತು ಭವತಾಂ ಯದಿ ರೋಚತೆ. ನಾನು ಕೊಟ್ಟಂತಹ ಉಪಾಯ ನಿಮ್ಗೆಲ್ಲರಿಗೂ ಒಪ್ಪಿಗೆ ಆಗ್ಬೇಕು ಅಂತ ಏನೂ ಇಲ್ಲ. ನೀವೆಲ್ಲ ಇದನ್ನು ಒಪ್ಪಿಕೊಳ್ಳದೇನೋ ಇರಬಹುದು. ಆದ್ರೆ ನಾವಿವತ್ತೇ ಇಲ್ಲಿಂದ ಎಲ್ಲರೂ ಕೂಡ ಅಲ್ಲಿಗೆ ತೆರಳಿ ಬಿಡೋಣ. ಬಂಡಿಗಳನ್ನ ಕಟ್ಟಿಕೊಳ್ಳಿ, ಗೋ ಸಂಪತ್ತೆಲ್ಲವೂ ಕೂಡ ಮುಂದೆ ಹೋಗ್ಲಿ. ನಾನು ಹೇಳೋದು ನಿಮಗೆ ಒಪ್ಪಿಗೆ ಆಯ್ತು, ನಿಮಗೇನು ತೊಂದರೆ ಇಲ್ಲ ಅಂತಾದ್ರೆ ಅಲ್ಲಿಗೆ ಹೋಗೋಣ, ಹೋಗಿ ಸುಖವಾಗಿ ವಾಸ ಮಾಡೋಣ. ತಚ್ಛ್ರುತ್ವೈಕ ಧಿಯೋ ಗೋಪಾಃ ಸರ್ವೇ ನಂದ ಪುರೋಗಮಾಃ ಉಪನಂದ ವಚೋ ರಾಜನ್ ಪ್ರತಿನಂದ್ಯ ಗೃಹಾನ್ಯಯುಃ. ಈ ರೀತಿಯಾಗಿ ಉಪನಂದ ಅಂತ ಅಲ್ಲಿ ವೃದ್ಧನಾದಂತಹ ಒಬ್ಬ ಗೋಪಾಲಕ ಯಾರಿದ್ನೋ ಅವನ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಮನಸ್ಸಿನಲ್ಲಿ ಇತ್ತು, ಬಿಟ್ಟು ಹೋಗ್ಬೇಕು ಅಂತ ಹೇಳುವ ಧೈರ್ಯ ಇರಲಿಲ್ಲ. ಹೇಳಿದರೆ ಇವ್ರು ಕೇಳ್ತಾರೋ ಇಲ್ವೋ ಅನ್ನೋಂತಹ ಯೋಚನೆಯೂ ಇತ್ತು. ಕೆಲವೊಂದಿಷ್ಟು ಮಾತುಗಳನ್ನ ಒಂದು ಸುಭಾಷಿತ ಇದೆ, ಏನು ಅಂತಂದ್ರೆ ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಳ್ಳೆ ಮಾತುಗಳು ಬರ್ತಾ ಇದೆ ಅಂತಂದು ಹೇಳಿದ್ರೆ ಅದು ಚಿಕ್ಕ ಮಕ್ಕಳೇ ಆಡ್ಲಿ ಅಥವಾ ಮತ್ತೊಬ್ಬರೇ ಹೇಳಿ, ಅದನ್ನ ನಾವು ಯಾವುದೇ ಮನಸ್ಸಿನ ಇವನೇ ನನಗೆ ಹೇಳ್ತಾನೆ ಅನ್ನುವ ಅಹಂಕಾರವಿಲ್ಲದೇನೆ ಬಹಳ ವಿನೀತವಾದ ಮನಸ್ಸಿನಿಂದ ಅದನ್ನು ಒಪ್ಪಿಕೊಳ್ಬೇಕು ಅಂತ ಸುಭಾಷಿತ ಹೇಳತ್ತೆ. ಆದ್ರೆ ನಮ್ಮ ಮನಸ್ಸು ಅಷ್ಟು ಸುಲಭವಾಗಿ ಅದನ್ನೆಲ್ಲ ಒಪ್ಪಿಕೊಳ್ಳೋದಿಲ್ಲ. ನಮ್ಮ ಮನಸ್ಸಿಗೆ ಅಷ್ಟು ಸುಲಭವಾಗಿ ಇದ್ದದ್ದನ್ನೆಲ್ಲ ಒಪ್ಪಿಕೊಂಡು ಹಾ ಇರೋಣ ಅಂತಂದು ಹೇಳುವಂತಹ ಇದೇ ಇಲ್ಲ. ಅವ್ರು ಹೇಳಿದ್ದನ್ನು ಯಾಕೆ ಒಪ್ಪಿಕೊಳ್ಬೇಕು ಅಂತ ಇರತ್ತೆ. ಅದಕ್ಕೆ ನಾವು ಹೇಳುವಂತಹ ಮಾತುಗಳು ಸರಿಯಾಗಿದ್ರು ಕೆಲವೊಮ್ಮೆ ಹೇಳುವ ವ್ಯಕ್ತಿಗಳು ಸರಿಯಾಗಿಲ್ಲ ಅಂತಾದ್ರೆ ಅದನ್ನೆಲ್ಲರೂ ಅಂಗೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವೊಂದಿಷ್ಟು ಮಾತುಗಳನ್ನ ಮಕ್ಕಳು ಹೇಳದೇನೆ ತಾಯಿಯ ಮುಖಾಂತರವಾಗಿ ತಂದೆಗೆ ಹೇಳಿಸ್ತಾರೆ. ಯಾಕೆಂದ್ರೆ ಮಕ್ಕಳು ಆ ಮಾತುಗಳನ್ನು ಹೇಳಿದ್ರೆ ಅದಕ್ಕೆ ತೂಕ ಕಡಿಮೆ. ತಾಯಿ ತನ್ನ ತಂದೆಗೆ ಆ ವಿಷಯವನ್ನು ಮುಟ್ಟಿಸಿದಳು ಅಂತಾದ್ರೆ ಅದಕ್ಕೊಂದು ತೂಕ ಇದೆ. ಹಾಗೆ ಇವರೆಲ್ಲರಿಗೂ ಹೇಳಬೇಕು ಅಂತ ಮನಸ್ಸಿದೆ. ಆದ್ರೆ ಆಯ್ತು ಇಲ್ಲಿಂದ ಹೋಗೋಣ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಮನೆಯನ್ನು ಕಟ್ಟಿಕೊಂಡು ಬಿಟ್ಟು ನೀವೆಲ್ಲ ಹೊರಡ್ಬೇಕು. ಸರಿ, ಹೊರಟು ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗ್ಬೇಕು ಅಂತಾನು ಹೇಳ್ಬೇಕಲ್ಲ, ಆ ದಾರಿಯನ್ನು ತೋರಿಸ್ಬೇಕಲ್ಲ. ಆ ದಾರಿಯನ್ನು ತೋರಿಸ್ದೇನೆ ನೀವು ಹೋಗ್ಬೇಕು ಅಂತ ಇಷ್ಟೇ ಹೇಳ್ಬಿಟ್ರೆ ಹೋಗೋದು ಎಲ್ಲಿಗೆ? ಹಾಗಾಗಿ ಹೋಗುವ ಸಂದರ್ಭದಲ್ಲಿ ಆ ಪರಿಹಾರ ಗೊತ್ತಿಲ್ಲದೇನೆ ಉಪದೇಶ ಕೊಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾದ್ರೆ ಈ ಪ್ರದೇಶವನ್ನು ಬಿಟ್ಟು ಹೋಗೋಣ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನು ತಿಳಿಸಿಕೊಡ್ಬೇಕು. ಆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆಲ್ಲರೂ ಸುಮ್ಮನೆ ಇದ್ರು. ಈ ಉಪನಂದ ವೃದ್ಧನಾಗಿದ್ದಾನೆ, ದೇಶಗಳ ಪರಿಚಯ ಇದೆ, ಬಂದ ಆಪತ್ತುಗಳ ಅರಿವಿದೆ. ಅವನು ಹೇಳ್ತಾ ಇದ್ದಾನೆ, ಈ ಪ್ರದೇಶ ಸರಿಯಾಗಿಲ್ಲ, ಅಂತಹ ಪ್ರದೇಶವನ್ನ ಅರಸಿಕೊಂಡು ನಾವು ಹೋಗ. ಈಗ ಕೇಳಿಸ್ತಾ ಇದೆಯಾ? ಹಾ, ಸರಿ. ಹೀಗೆ ಬಹಳ ವ್ಯಥೆಗೊಂಡು ಇವರೆಲ್ಲ ಇದ್ದಾಗ ಇದು ಎಲ್ಲದರ ಅರಿವಿದ್ದಂತಹ ಆ ಉಪನಂದ ಈ ಪ್ರದೇಶಕ್ಕೆ ಹೋಗೋಣ ಅಂತಂದಾಗ ಎಲ್ಲರೂ ಒಮ್ಮನಸ್ಸಿನಿಂದಲೇನೆ ಇವತ್ತೇ ಹೊರಟು ಬಿಡೋಣ ಅಂತ ಎಲ್ಲರೂ ಹೊರಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇವತ್ತೇ ಬಂಡಿಗಳೆಲ್ಲವನ್ನು ಕೂಡ ಕಟ್ಟಿಕೊಂಡು ನಮ್ಮ ಗೋವುಗಳಿಂದ ಸಹಿತರಾಗಿ ನಾವೆಲ್ಲರೂ ಕೂಡ ದೇಶಾಂತರಕ್ಕೆ ಹೊರಟು ಬಿಡ್ತೇವೆ ಅಂತ ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಮನೆಗೆ ಹೋಗಿ ಅವನ ಮಾತುಗಳೆಲ್ಲರನ್ನು ಕೂಡ ಒಪ್ಪಿ ತಮ್ಮ ಮನೆಯಲ್ಲಿರುವಂತಹ ಸಾಮಾನುಗಳೆಲ್ಲವನ್ನು ಕೂಡ ಕಟ್ಟಿಕೊಂಡು ಅದನ್ನ ಪ್ಯಾಕ್ ಮಾಡ್ಲಿ ಪ್ರದೇಶಾಂತರಕ್ಕೆ ತೆರಳಲಿಕ್ಕೆ ಅಂತ ಸಿದ್ಧರಾಗ್ತಾ ಇದ್ದಾರೆ. ಇದು ಆದ್ಮೇಲೆ
ಅವರೆಲ್ಲರೂ ಕೂಡ ವೃಂದಾವನಕ್ಕೆ ತೆರಳುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದಾದ್ಮೇಲೆ ವೃಂದಾವನಕ್ಕೆ ಹೋದ ನಂತರದಲ್ಲಿ ರಾಮಕೃಷ್ಣರು ಮಾಡಿದಂತಹ ಚರಿತ್ರೆಗಳು, ತುಂಬಾ ಸೊಗಸಾದಂತಹ ಅನೇಕ ಅದ್ಭುತವಾದ ಕಥೆಗಳೆಲ್ಲವೂ ಕೂಡ ಮುಂದಿನ ಭಾಗದಲ್ಲಿ ಬರುತ್ತೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.